ಕಳೆದ ತರಗತಿಯಲ್ಲಿ ನಾವು 3ನೇ ಗದ್ಯ ತಲಕಾಡಿನ ವೈಭವ ಹಿರೇಮಲ್ಲೂರು ಈಶ್ವರನವರು ಬರೆದಿರುವಂತಹ ಗದ್ಯ. ಇದು ಸ್ಥಳೀಯ ಪ್ರವಾಸ ಕಥನ. ಅದರ ಮುಂದುವರೆದ ಭಾಗವನ್ನು ಈಗ ಅಭ್ಯಾಸ ಮಾಡೋಣ. ನೋಡಿ, ಅಲ್ಲಿ ರಾಜರುಗಳು ಹೊಯ್ಸಳರು ಆಳ್ವಿಕೆ ಮಾಡಿದ್ರು, ಗಂಗರು ಆಳ್ವಿಕೆ ಮಾಡಿದ್ರು. ಏನಮ್ಮ? ಗಂಗರು ಆಳ್ವಿಕೆ ಮಾಡಿದ್ರು. ನೋಡಿ, ಅದು ಗಂಗಾವಾಡಿ ಒಬ್ಬಿ ಕನ್ನಡದ ಬಾವುಟವನ್ನ ಬಿತ್ತರದ ಬಾಲಿನಡೆ ಆರಿಸುತ್ತಾ, ಓಹೋ ಕನ್ನಡ ನಾಡು, ಆಹಾ ಕನ್ನಡ ನುಡಿ, ಆರಿಸಿ ತೋರಿಸಿ ಕೆಚ್ಚನೆಯ ಬಾವುಟ ಎಂದು ಆಡುತ್ತಿರುವ ಹೊತ್ತಿಗೆ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸಿತು. ಹೀಗೆ ಸುಮಾರು 500 ವರ್ಷಗಳ ಕಾಲ ಗಂಗರು ಕೋಲಾರದಿಂದ ತಲಕಾಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಯಾವ ರಾಜನ ಆಳ್ವಿಕೆ ಕಾಲದಲ್ಲಿ? ಹರಿವರ್ಮ. ಯಾರು? ಹರಿವರ್ಮ ಎನ್ನುವಂತಹ ರಾಜ ಕೋಲಾರದಿಂದ ರಾಜಧಾನಿಯನ್ನ ತಲಕಾಡಿಗೆ ಕ್ರಿಸ್ತಶಕ 500ರಲ್ಲಿ, ಎಷ್ಟರಲ್ಲಿ? 500ರಲ್ಲಿ ವರ್ಗಾಯಿಸ್ತಾನೆ ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ. ಅಲ್ಲಿಂದ ಸುಮಾರು 5 ಶತಮಾನಗಳು, ಅಂದ್ರೆ 10ನೇ ಶತಮಾನದವರೆಗೆ, ಅಂದ್ರೆ ಎಷ್ಟು ವರ್ಷ? 500 ವರ್ಷ. 5ನೇ ಶತಮಾನದಿಂದ 10ನೇ ಶತಮಾನ ಅಂದ್ರೆ ಸುಮಾರು 500 ವರ್ಷಗಳ ಕಾಲ ಗಂಗರು ತಲಕಾಡನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸ್ತಾರೆ. ಅವರ ಕಾಲದಲ್ಲಿ ಒಂದು ಹಿರಿಯ ಜೀವ ಇತ್ತು. ಯಾರು? ಚಾವುಂಡರಾಯ. ಯಾರು? ಚಾವುಂಡರಾಯ. ಇವನು ಮಂತ್ರಿಯಾಗಿರ್ತಾನೆ. ಸುಮಾರು 3 ರಾಜರಿಗೆ ಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾನೆ. ಸ್ವತಃ ಕವಿಯಾಗಿರ್ತಾನೆ. ಸ್ವತಃ ಕವಿಯಾಗಿದ್ದಂತಹ ಚಾವುಂಡರಾಯ ಒಂದು ಕೃತಿಯನ್ನು ಬರೀತಾನೆ. ಅದೇ ಚಾವುಂಡರಾಯ ಪುರಾಣ. ಸುಮಾರು 63 ಪುಣ್ಯ ಪುರುಷರ ಕಥೆಯನ್ನ ಈ ಪುಸ್ತಕದಲ್ಲಿ ಬರೀತಾ ಹೋಗ್ತಾನೆ. ಹೀಗೆ ಗಂಗರು ಕನ್ನಡ ನಾಡು, ನುಡಿ, ಭಾಷೆ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ರು. ಕನ್ನಡದ ಬಾವುಟವನ್ನ ಬಾನೆತ್ತರಕ್ಕೆ ಆರಿಸಿದ್ರು. ಇಂಥ ಹೊತ್ತಿನಲ್ಲಿ ಇದ್ದಕ್ಕಿದ್ದ ಹಾಗೆ ಚೋಳರು ಗಂಗರ ಮೇಲೆ ಆಕ್ರಮಣ ಮಾಡಿದ್ರು. ಯಾರೋ ಚೋಳ ರಾಜರು ಈ ಗಂಗಾ ರಾಜರ ಮೇಲೆ, ತಲಕಾಡಿನ ಮೇಲೆ ದಾಳಿಯನ್ನ, ಯುದ್ಧವನ್ನ ಮಾಡ್ತಾರೆ. ಗುಡಿ ಗೋಪುರಗಳನ್ನು ಕಟ್ಟಿಸಿದ್ರು. ರಾಜೇಶ್ವರ, ವೈಕುಂಠನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ, ಇವನ್ನೇ ಪಂಚಶಿವಾಲಯಗಳು ಅಂತ ನಾನು ಹೇಳಿದ್ದೀನಿ. ಯಾವ್ಯಾವು? ಒಂದು ರಾಜೇಶ್ವರ ದೇವಾಲಯ, ಎರಡನೇದು ವೈಕುಂಠೇಶ್ವರ. ಇವೆಲ್ಲ ಶಿವನ ದೇವಾಲಯಗಳೇ. ವೈಕುಂಠೇಶ್ವರ, ಮೂರನೇದು ಮರಳೇಶ್ವರ, ನಾಲ್ಕನೇದು ಪಾತಾಳೇಶ್ವರ, ಐದನೇದು ವೈದ್ಯೇಶ್ವರ. ಇವು ಗಂಗರು ತಲಕಾಡಿನಲ್ಲಿ ಕಟ್ಟಿಸಿದಂತಹ ಪಂಚ ಶಿವಾಲಯಗಳು. 1116 ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭ ಆಯಿತು. ತಲಕಾಡನ್ನ ಎಷ್ಟು ರಾಜಮನೆತನಗಳು ಆಳ್ವಿಕೆ ಮಾಡಿವೆ ಅಂತ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಗಂಗರ ಆಳ್ವಿಕೆ ಮಾಡಿದ್ರು ಸುಮಾರು 500 ವರ್ಷಗಳ ಕಾಲ. ಅನಂತರ ಅವ್ರ ಮೇಲೆ ಯಾರು ಆಕ್ರಮಣ ಮಾಡಿದ್ರು? ಚೋಳ ದೊರೆಗಳು ಆಕ್ರಮಣ ಮಾಡಿದ್ರು. ಮತ್ತೆ ಅವರನ್ನ ಸೋಲಿಸಿದವನು ಹೊಯ್ಸಳರ ವಿಷ್ಣುವರ್ಧನ. ಅವನು ಚೋಳರನ್ನ ಸೋಲಿಸಿಬಿಟ್ಟು 1116 ಕ್ರಿಸ್ತಶಕ 1116ರಲ್ಲಿ ಹೊಯ್ಸಳರ ಆಳ್ವಿಕೆ ತಲಕಾಡಿನಲ್ಲಿ ಪ್ರಾರಂಭ ಆಗುತ್ತೆ. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನು ಕೇಳುತ್ತೀರಾ? ನೀವು 9ನೇ ಕ್ಲಾಸಿಗೆ ಬಂದ್ರೆ ಇದೇ ಒಂದು ಪಾಠ ಇದೆ ಅಂತ ಆಯ್ತಾ? ಇದೇ ಒಂದು ಪಾಠ ಇದೆ. ಹೇಗೆ ಚೋಳರ ಮೇಲೆ ವಿಷ್ಣುವರ್ಧನ ದಾಳಿಯನ್ನ ಮಾಡ್ದ ಅಂತೇಳಿ ಅದೇ ಒಂದು ಪಾಠ ಬರ್ತದೆ 9ನೇ ಕ್ಲಾಸಿಗೆ ಬಂದಾಗಿರುತ್ತೆ. ವಿಕ್ರಮ ಚೋಳನ ಸೇನಾನಿ ಆದಿಯಮನನ್ನ ಮನೆಗೆ ಕಳುಹಿಸಿ ಹೊಯ್ಸಳರ ಕನ್ನಡ ಬಾವುಟವನ್ನು ಆರಿಸಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣ ಗುಡಿ ಕಟ್ಟಿ ಮನೆಗೆ ಬಂದು ಗೆಲುವಿನ ಕಥನವನ್ನು ಬಣ್ಣಿಸಿದರು. ಗಂಗರನ್ನ ಚೋಳರು ಸೋಲಿಸಿದ್ರು. ಚೋಳರ ಆಳ್ವಿಕೆ ತಲಕಾಡಲ್ಲಿ ನಡೀತಾ ಇತ್ತು. ಈ ಕಡೆ ಹಳೆಬೀಡನ್ನ ರಾಜಧಾನಿಯನ್ನಾಗಿ ಅವಾಗ ದ್ವಾರ ಸಮುದ್ರ ಅಂತ ಕರೀತಾ ಇದ್ರು. ಈಗಿನ ಹಳೆಬೀಡು ಇದೆಯಲ್ಲ, ಅದನ್ನ ಏನು ಕರೀತಾ ಇದ್ರು? ದ್ವಾರ ಸಮುದ್ರ ಅಂತ ಕರೀತಾ ಇದ್ರು. ಅದು ಹೊಯ್ಸಳ ರಾಜರ ರಾಜಧಾನಿಯಾಗಿತ್ತು. ಚೋಳರು ಸುಮ್ಮನಿರಲಿಲ್ಲ. ಅವರಂತರ ಆಕ್ರಮಣಕಾರಿ
ಸ್ವಭಾವದವರು. ಅವರು ವಿಷ್ಣುವರ್ಧನ ಮೇಲೆ ಯುದ್ಧಕೊಳ್ಳರು. ಈ ವಿಷಯ ಗೊತ್ತಾದಂತಹ ವಿಷ್ಣುವರ್ಧನ ಅವರಿಗಿಂತ ಮುಂಚೆನೆ ಸೈನ್ಯವನ್ನು ತೆಗೆದುಕೊಂಡೋಗಿ ತಲಕಾಡಿಗೆ ಚೋಳರನ್ನು ಸೋಲಿಸಿ ಕ್ರಿಸ್ತ ಶಕ 1116ರಲ್ಲಿ ಚೋಳರ ಆದಿಯಮ ಎನ್ನುವಂತಹ ರಾಜನನ್ನು ಯುದ್ಧದಲ್ಲಿ ಸೋಲಿಸಿ ಅಲ್ಲಿಂದ ಅವರನ್ನು ಓಡಿಸಿ ತನ್ನ ಆಳ್ವಿಕೆಯನ್ನು ತಲಕಾಡಿನಲ್ಲಿ ಪ್ರಾರಂಭಿಸಿದ. ಆ ಚೋಳರ ವಿರುದ್ಧ ಗೆದ್ದ ವಿಜಯದ ಸಂಕೇತವಾಗಿ ಆ ತಲಕಾಡಿನಲ್ಲಿ ಒಂದು ದೇವಾಲಯವನ್ನು ಕಟ್ಟಿಸ್ತಾನೆ. ಯಾವುದದು? ವೀರನಾರಾಯಣನ ದೇವಾಲಯ ಇವತ್ತು ಇದೆ. ಇದನ್ನ ಯಾಕೆ ಕಟ್ಟಿಸಿದ? ಚೋಳರ ವಿರುದ್ಧ ಗೆದ್ದ ಸಂಕೇತವಾಗಿ. ಚೋಳರನ್ನ ಏನು ಸೋಲಿಸಿದ ವಿಷ್ಣುವರ್ಧನ, ಅದರ ಸಂಕೇತವಾಗಿ, ಗೆಲುವಿನ ಸಂಕೇತವಾಗಿ ತಲಕಾಡಿನ ನೆಲದಲ್ಲಿ ವೀರನಾರಾಯಣವನ್ನು ಗುಡಿ ಕಟ್ಟಿಸಿ ವಾಪಸ್ಸು ದ್ವಾರಸಮುದ್ರಕ್ಕೆ ತನ್ನ ರಾಜಧಾನಿ ಇವತ್ತಿನ ಹಳೆಬೀಡು ಅಲ್ಲಿಗೆ ಬಂದು ಆ ಗೆಲುವಿನ ಕಥೆಯನ್ನು ಹೊಗಳಿ ಬಣ್ಣಿಸ್ತಾ ಇದ್ದ. ಹೊಯ್ಸಳರು ಹೋದ ನಂತರ ವಿಜಯನಗರದ ರಾಯರು ಬಂದರು. ತಲಕಾಡಿಗೆ ಎಂಥ ಇತಿಹಾಸ ಇದೆ, ಎಷ್ಟು ಮನೆತನಗಳು ಆಳ್ವಿಕೆ ಮಾಡಿದರೆ ತಲಕಾಡನ್ನ. ಫಸ್ಟಿಗೆ ಗಂಗರು, ಚೋಳರು, ಹೊಯ್ಸಳರು, ಅವರ ಆಳ್ವಿಕೆ ಮುಗಿದ ಮೇಲೆ ವಿಜಯನಗರದ ಸಾಮ್ರಾಜ್ಯ. ಇವತ್ತೇನು ಹಂಪಿ ಅಂತೀವಲ್ಲ ನಾವು, ಹಂಪಿ ಇದೆಯಲ್ಲ, ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಅವರು ಆಳ್ವಿಕೆ ಮಾಡಿದಂತೆ ತಲಕಾಡನ್ನು. ಹೊಯ್ಸಳರನ್ನು ಸೋಲಿಸಿ ಅವರು ವಿಜಯನಗರ ಸಾಮ್ರಾಜ್ಯದ ರಾಜರುಗಳು. ಅದರಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯ. ಅವರು ತಲಕಾಡನ್ನ ಆಳ್ವಿಕೆ ಮಾಡಿದರು. ನಂತರ ಮೈಸೂರಿನ ಒಡೆಯರು ಬಂದರು. ಒಂದು ರಾಜಧಾನಿಯನ್ನ, ಅದಕ್ಕೆ ಅದನ್ನು ಬಹಳ ಐತಿಹಾಸಿಕ ಪವಿತ್ರವಾದ ಭೂಮಿ ತಲಕಾಡು ಅಂತ ಕರೆಯೋದು. ಗಂಗರು, ಚೋಳರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ಅರಸರು, ಮೈಸೂರಿನ ಒಡೆಯರು. ಆದರೆ ಯಾರು ಬಂದರೇನು, ಯಾರು ಹೋದರೇನು, ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ಯಾರೇ ಆಳ್ವಿಕೆ ಮಾಡಲಿ, ಆದರೆ ತಲಕಾಡು ಮಾತ್ರ ಎಂದು ಬದಲಾಗಲಿಲ್ಲ, ಅಭಿವೃದ್ಧಿ ಆಗಿಲ್ಲ. ಬರೀ ಯುದ್ಧಗಳೇ. ಗಂಗರನ್ನು ಸೋಲಿಸೋದಕ್ಕೆ ಚೋಳರು ಯುದ್ಧ ಮಾಡಿದರು, ಚೋಳರನ್ನು ಸೋಲಿಸೋದಕ್ಕೆ ಹೊಯ್ಸಳರು ಯುದ್ಧ ಮಾಡಿದರು ವಿಷ್ಣುವರ್ಧನ. ಹೊಯ್ಸಳರನ್ನು ಸೋಲಿಸೋದಕ್ಕೆ ವಿಜಯನಗರ ಸಾಮ್ರಾಜ್ಯದ ಅರಸರು ದಾಳಿ ಮಾಡಿದರು, ಅವರನ್ನು ಸೋಲಿಸೋದಕ್ಕೆ ಮೈಸೂರು ಅರಸರು. ಹೀಗೆ ಬರಿಯಲ್ಲಿ ಯುದ್ಧನೇ ನಡೀತಾ ಹೊರತು ತಲಕಾಡು ಅಭಿವೃದ್ಧಿಯನ್ನ ಹೊಂದಲಿಲ್ಲ. ತಲಕಾಡಿಗೆ ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತಿದೆ. ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಾನು ಹೇಳಿದ್ದೆ ಒಂದು ನೀವು ನಿನ್ನೆ ಕ್ಲಾಸಲ್ಲಿ, ಒಬ್ಬ ಮೈಸೂರಿನ ರಾಜರು ಯುದ್ಧ ಮಾಡಿದ್ರು. ಆ ಯುದ್ಧದಲ್ಲಿ ಒಬ್ಬ ಯೋಧ ಸತ್ತೋದ. ಆಗ ಅವನ ಹೆಂಡತಿ ಶಾಪ ಆಗ್ತಾಳೆ ಮೈಸೂರು ದೊರೆಗೆ. ತಲಕಾಡಿನಲ್ಲಿ ಯುದ್ಧ ಮಾಡಿ ನನ್ನ ಗಂಡನನ್ನು ಸಾಯಿಸಿದ್ದೀರಾ ಅಂತೇಳಿ ಕೋಪದಿಂದ ಶಾಪ ಆಗ್ತಿಲ್ಲ ತಾಯಿ. ಏನು? ತಲಕಾಡು ಮರಳಾಗಲಿ, ಮಾನಂಗಿ ಮಡುವಾಗಲಿ, ಮೈಸೂರು ದೊರೆಗೆ ಮಕ್ಕಳಾಗದಿರಲಿ ಎಂದು ಶಾಪ ಕೊಟ್ಟರು. ಹಂಗಾಗಿ ಇವತ್ತು ತಲಕಾಡು ಮರಳಾಗಿದೆ, ಅಲ್ಲಿ ಫಲವತ್ತಾದ ಭೂಮಿ ಇಲ್ಲ, ಅದು ಅಭಿವೃದ್ಧಿಯನ್ನು ಹೊಂದ್ತಾ ಇಲ್ಲ. ನಾ ಮುಂದೆ ನೀ ಮುಂದೆ ಎಂದು ತಲಕಾಡಿನ ಕಡೆಗೆ ಪ್ರವಾಸಿಗರನ್ನು ಒತ್ತುಕೊಂಡು ಒಯ್ಯುತ್ತಿದ್ದ 2 ಮೋಟಾರುಗಳು ಓಡುತ್ತಿರುವಾಗ ನನ್ನ ಕಣ್ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ರಾಜ್ಯವಾಡಿದವರ ಕತೆ ಹಕ್ಕಿಯಂತೆ ಚಲಿಸಿ ಪಾತರಗಿತ್ತಿಯಂತೆ ಕುಣಿದು ಮೃಗಜರದಂತೆ ಮಾಯವಾಯಿತು. ಇಷ್ಟು ಚೆನ್ನಾಗಿ ಬರೀತಾರೆ ಇವರು. 2 ಮೋಟಾರ್ಗಳನ್ನು ಮಾಡಿಕೊಂಡು, 2 ಬಸ್ಗಳು ಅಂತ ಹೇಳ್ತಾರೆ. ಮೋಟಾರ್ ಮೀನ್ಸ್ ಬಸ್. 2 ಬಸ್ಗಳಲ್ಲಿ ಟೂರ್ ಹೋಗಿದ್ದು ಇವರು ಸ್ನೇಹಿತರೆಲ್ಲ ಸೇರ್ಕೊಂಡು, ಒಂದು ಕುಟುಂಬ, ಫ್ಯಾಮಿಲಿ, ಒಂದು 50-100 ಜನ ತಿಳ್ಕೊಂಡು, ಒಂದು ಬಸ್ಸಿಗೆ 40 ಜನ ಅಂದರೆ ಒಂದು 80 ಜನ ಪ್ರವಾಸ ಹೋಗಿದ್ರು. 2 ಬಸ್ಗಳು ನಾನು ಮುಂದೆ ತಾನು ಮುಂದೆ ಅಂತೇಳಿ ಆ ಪ್ರವಾಸಿಗರನ್ನ ಕರ್ಕೊಂಡು ಹೋಗ್ತಾ ಇರುವಾಗ ಬಸ್ಸಲ್ಲಿ ಕೂತಿದ್ದಂತಹ ಹಿರೇಮಲ್ಲೂರು ಈಶ್ವರನ್ನವರಿಗೆ ಆ ತಲಕಾಡಿನ ಇತಿಹಾಸ ಹಂಗೆ ತಲೆ ಬಂತು. ಯಾರ್ಯಾರು ಆಳಿದ್ರು? ಗಂಗರು ಆಳಿದ್ರು, ಚೋಳರು ಆಳಿದ್ರು, ಹೊಯ್ಸಳರು ಆಳಿದ್ರು, ವಿಜಯನಗರ ಸಾಮ್ರಾಜ್ಯದವರು ಆಳಿದ್ರು, ಮೈಸೂರಿನ ದೊರೆಗಳು ಆಳಿದ್ರು. ಆದರೂ ಯಾರೇ ಆಳಿದ್ರು, ಮೈಸೂರಿನ ದೊರೆಗಳಾಳಿದ್ರು. ಇಷ್ಟೆಲ್ಲ ರಾಜರು ಆಳಿದ್ರು, ತಲಕಾಡು ಅಭಿವೃದ್ಧಿಯನ್ನ ಹೊಂದಲಿಲ್ಲ. ಅದು ಶಾಪಕ್ಕೆ ಗುರಿಯಾಯಿತು. ನೋಡಿ, ಅವರ ತಲೆ ಒಳಗೆ ಗಟ್ಟಿಯಂತೆ ಅಂದ್ರೆ ಫಾಸ್ಟ್ ಆಗಿ ಎಲ್ಲ ನೆನಪುಗಳು ಬಂದು ಪಾತರಗಿತ್ತಿಯಂತೆ. ಪಾತರಗಿತ್ತಿ ಮೀನ್ಸ್ ಚಿಟ್ಟೆ. ಪಾತರಗಿತ್ತಿ ಅಂದ್ರೇನು? ಚಿಟ್ಟೆ. ಹೇಗೆ ಹಾಲು ಹೋಗುತ್ತೋ ಹಂಗೆ ಒಂದ್ಸತಿ ಎಲ್ಲ ಮೈಂಡಲ್ಲಿ ರಿಮೈಂಡ್ ಆಗಿ ಹಾಗೆ ಹೊರಟು ಹೋದ್ವು. ಇದು ಕೀರ್ತಿ ನಾರಾಯಣನ ದೇಗುಲ. ಈಗ ಅಲ್ಲಿ ಬಂದಿರೋರು ಯಾವ ದೇವಸ್ಥಾನ ಬಂದಿದ್ದಾರೆ? ಕೀರ್ತಿ ನಾರಾಯಣ ದೇಗುಲ.
ಈಗ ಅಲ್ಲಿ ಬಂದಿದ್ದಾರೆ ತಲಕಾಡಿಗೆ. ಇದು ಕ್ರಿಸ್ತ ಶಕಾಬ್ದ 1117ನೇ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣನ ಹೆಸರಿನಲ್ಲಿ ಗುಡಿ ಕಟ್ಟಿಸಿದನು. ಈ ಕೀರ್ತಿನಾರಾಯಣ ದೇವಾಲಯವನ್ನು ಕಟ್ಟಿಸಿದವನು ಯಾರು? ವಿಷ್ಣುವರ್ಧನ. ಹೊಯ್ಸಳರ ದೊರೆಯಾಗಿದ್ದಂತಹ ವಿಷ್ಣುವರ್ಧನ ಕಟ್ಟಿಸಿದ. ಯಾಕೆ ಕಟ್ಟಿಸಿದ? ಚೋಳರ ಮೇಲೆ ಗೆಲುವನ್ನ ಸಾಧಿಸಿದ್ದರ ಸಂಕೇತವಾಗಿ 1117ರಲ್ಲಿ ಕ್ರಿಸ್ತ ಶಕ 1117ರಲ್ಲಿ ಹೊಯ್ಸಳರ ದೊರೆಯಾಗಿದ್ದಂತಹ ವಿಷ್ಣುವರ್ಧನ ಚೋಳರ ಮೇಲೆ ಗೆಲುವನ್ನ ಸಾಧಿಸಿದ್ದರ ಸಂಕೇತವಾಗಿ ಈ ಕೀರ್ತಿನಾರಾಯಣ ದೇವಾಲಯವನ್ನು ಕಟ್ಟಿಸಿದ. ಕೀರ್ತಿನಾರಾಯಣ ದೇವಾಲಯದ ಆಚೆ 150 ಗಜದ ಅಂತರದಲ್ಲಿ ವೈದ್ಯೇಶ್ವರ ದೇವಾಲಯ ಇದೆ. ನಾನು ಹೇಳ್ತಾ ಇದ್ದೇನೆ, ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಒಂದೊಂದು ದೇವಸ್ಥಾನ ಇದೆ. 1 ಕಿಲೋಮೀಟರ್ ಅದು ಹೇಳಿದೆ, ಭೂಮಿಯ ಒಳಗೆ ಚಿತ್ರ ನೋಡಿದ್ರು, ಮರಳನ್ನು ಅಗೆದು ಈ ಮನೆ ಇದೆ ಅಂದರೆ ಇಷ್ಟು ಆಳಕ್ಕೆ ತೆಗೆದು ಕೆಳಗೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ದೇವಸ್ಥಾನದಿಂದ ಮತ್ತೊಂದು ದೇವಸ್ಥಾನ ಹೋಗೋದಕ್ಕೆ ಮೆಟ್ಟಿಲು ಮಾಡಿದ್ದಾರೆ. ಬಿಸಿಲು ಬೀಳದೆ ಇರಲಿ ಅಂತೇಳಿ ಈ ಪಿಲ್ಲರ್ಗಳನ್ನು ಎತ್ತಿ ತಗಡಾಕಿದ್ದಾರೆ, ಈ ಥರ ನಡ್ಕೊಂಡು ಹೋಗೋದಕ್ಕೆ. ಯಾಕೆಂದ್ರೆ ಒಂದು 5 ಕಿಲೋಮೀಟರ್ ಹೋಗ್ಬೇಕು, ವೈದ್ಯ ದೇವಸ್ಥಾನವನ್ನು ಭೇಟಿ ಆಗಬೇಕು. ತಲಕಾಡಿಗೆ ಹೋದ್ರೆ ನೀವು ವೈದ್ಯ ದೇವಸ್ಥಾನವನ್ನು ದರ್ಶನ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪ್ರವಾಸ ಪರಿಪೂರ್ಣ ಅಲ್ಲ, ನಿಮಗೆ ಪುಣ್ಯ ಸಿಗಲ್ಲ, ಒಳ್ಳೇದಾಗಲ್ಲ ಅನ್ನುವ ನಂಬಿಕೆ ಇದೆ. ಅಂದ್ರೆ ಒಂದು ದೇವಸ್ಥಾನಕ್ಕೆ ಹೋದೆ ನನಗೆ ಸುಸ್ತಾಗಿ ವಾಪಸ್ ಬರ್ತೀನಿ, ಇಲ್ಲ. 2 ನೋಡಿದೆ ನನಗೆ ಆಗ್ತಾ ಇಲ್ಲ ನಡೆಯಕ್ಕೆ, 3 ನೋಡಿದೆ. ಒಂದು ದೇವಸ್ಥಾನಕ್ಕೆ ಹೋದೆ ಅಂದ್ರೆ 5 ದೇವಸ್ಥಾನವನ್ನು ಭೇಟಿ ಆಗ್ತದೆ. ಕೊನೆಯದೇ ಆ ಬುಡದಲ್ಲಿ ಬರೋದು, ಮುಂದೆ ಬರುತ್ತಲ್ಲ ವೈದ್ಯೇಶ್ವರ ದೇವಾಲಯ, ಹುಡ್ಕೊಂಡು ಹೋಗ್ತದೆ ಕತ್ಲಲ್ಲಿ. 5 ದೇವಸ್ಥಾನಗಳ ದರ್ಶನ ಮಾಡಿದ್ರೆ ನಿಮಗೆ ಪುಣ್ಯ ಬರ್ತದೆ, ನೀನು ಆ ಸ್ಥಳಕ್ಕೆ ಹೋಗಿದ್ದಕ್ಕೂ ಸಾರ್ಥಕ ಆಗತ್ತೆ ಎನ್ನುವಂತ ನಂಬಿಕೆ ಇದೆ. ಮೊದಲನೇ ಕೀರ್ತಿನಾರಾಯಣ ದೇವಾಲಯ, ಅದರ ಆಚೆಗೆ 150 ಗಜ, 1 ಕಿಲೋಮೀಟರ್ ಅಂತ ಇಟ್ಕೋಣ. ಅಷ್ಟು ದೂರ ಹೋದ್ರೆ ಯಾವ್ದು ಬರುತ್ತೆ? ವೈದ್ಯೇಶ್ವರ ದೇವಾಲಯ ಎರಡನೇದು. ವೈದ್ಯೇಶ್ವರ ದೇವಾಲಯ. ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದು ಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿರುವರು. ಈ ದೇವಾಲಯವನ್ನು ಯಾರು ಕಟ್ಟಿದ್ರು, ಯಾವಾಗ ಕಟ್ಟಿದ್ರು ಅನ್ನೋದು ನಿರ್ದಿಷ್ಟವಾಗಿ ಇಷ್ಟು ಗೊತ್ತಿಲ್ಲ. ಅದೇ ಕೀರ್ತಿನಾರಾಯಣ ದೇವಾಲಯವನ್ನು ನಿರ್ದಿಷ್ಟವಾಗಿ ಹೇಳ್ಬೋದು. ಎಷ್ಟರಲ್ಲಿ? 1117ರಲ್ಲಿ. ಯಾರು ಕಟ್ಟಿಸಿದ್ದು? ವಿಷ್ಣುವರ್ಧನ ದೊರೆ, ಹೊಯ್ಸಳರು ವಿಷ್ಣುವರ್ಧನ ದೊರೆ. ಯಾಕೆ ಕಟ್ಟಿಸಿದ? ಚೋಳರ ವಿರುದ್ಧ ಗೆಲುವಿನ ಸಂಕೇತವಾಗಿ. ಆದ್ರೆ ಈ ದೇವಾಲಯ ಇದೆಯಲ್ಲ, ಇದನ್ನ ಯಾರು ಕಟ್ಟಿಸಿದ್ರು, ಯಾವ ವರ್ಷ ಕಟ್ಟಿಸಿದ್ರು ಅಂತೇಳಿ ನಿರ್ದಿಷ್ಟವಾಗಿ ಹೇಳಕ್ಕಾಗಲ್ಲ. ಆದ್ರೆ ಇತಿಹಾಸ ತಜ್ಞರು, ಪುರಾತತ್ವ ಇಲಾಖೆಯವರು ಅಧ್ಯಯನ ಮಾಡಿರ್ತಕ್ಕಂಥ ಆಧಾರದ ಮೇಲೆ ಸುಮಾರು 13ನೇ ಶತಮಾನದ ಪೂರ್ವಾರ್ಧದಲ್ಲಿ, 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಕಟ್ಟಿದ್ದಾರೆ ಅಂತೇಳಿ ಇದನ್ನು ನಾವು ಗುರುತಿಸ್ತಾರೆ. ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸಿರುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುತ್ತವೆ. ಇವತ್ತು ನಾವು ಹಳೆಯ ರಾಜರುಗಳ ಕಾಲದ ದೇವಾಲಯಗಳನ್ನ ನಮ್ಮ ಇತಿಹಾಸ ತಜ್ಞರು, ಪುರಾತತ್ವ ಇಲಾಖೆಯವರು ಅಧ್ಯಯನ ಮಾಡ್ತಾರೆ. ಅಲ್ಲಿ ಬಳಸಿರ್ತಕ್ಕಂಥ ಶಿಲ್ಪಕಲೆ, ವಾಸ್ತುಶಿಲ್ಪ, ಬಳಸಿರ್ತಕ್ಕಂಥ ಕಂಬಗಳು, ಕಲ್ಲುಗಳು, ಶಿಲೆಗಳು, ಇವುಗಳ ಆಧಾರದ ಮೇಲೆ ಇದು ಯಾವ ಕಾಲದಲ್ಲಿ ರಚನೆ ಆಗಿರಬಹುದು ಅಂತೇಳಿ ಒಂದು ಅಂದಾಜಿನ ಮೇಲೆ ಅವರು ಗುರುತಿಸ್ತಾರೆ. ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಹಂಪೆಯ ಅಜರಾಮರ ಗುಡಿ, ತಾಡಪತ್ರೆಯ ಲೇಪಾಕ್ಷಿ ಮಂದಿರ, ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ. ಹೆಂಗೆ ಗೆಸ್ ಮಾಡ್ತಾರೆ, ಹೇಗೆ ಅಂದಾಜು ಮಾಡ್ತಾರೆ ಈ ದೇವಾಲಯ ಯಾವ ಕಾಲದಲ್ಲಿ ನಿರ್ಮಾಣ ಆಗಿರ್ಬೋದು ಅಂತಂದ್ರೆ, ಬೇರೆ ಬೇರೆ ದೇವಾಲಯಗಳನ್ನು ನೋಡ್ತಾರೆ. ಶೃಂಗೇರಿ ಒಂದು ದೇವಸ್ಥಾನ ಇದೆ, ಹಂಪೆಯಲ್ಲಿ ಅಜರಾಮರ ದೇವಸ್ಥಾನ ಇದೆ, ಅವೆಲ್ಲ ಒಂದೇ ತರ ಇದೆ. ವೈದ್ಯೇಶ್ವರ ದೇವಾಲಯ ಆಗಿರ್ಬೋದು, ಶೃಂಗೇರಿಯ ಯಾವ ದೇವಾಲಯ ವಿದ್ಯಾಶಂಕರ ದೇವಾಲಯ ಆಗಿರ್ಬೋದು, ಹಂಪೆಯ ಅಜರಾಮರ ದೇವಾಲಯ ಆಗಿರ್ಬೋದು, ತಾಡಪತ್ರೆಯ ಲೇಪಾಕ್ಷಿಯ ಮಂದಿರ ಆಗಿರ್ಬೋದು, ತಲಕಾಡಿನ ವೈದ್ಯೇಶ್ವರ ದೇವಾಲಯ, ಇವೆಲ್ಲ ಒಂದೇ ರೀತಿ ಇದಾವೆ. ಹಾಗಾಗಿ
ಅವುಗಳ ಕಾಲವನ್ನು ಗುರುತಿಸ್ತೀವಿ. ಶೃಂಗೇರಿಯಲ್ಲಿ ಆ ದೇವಾಲಯ ನಿರ್ಮಾಣ ಆಗಿರೋದು 13ನೇ ಶತಮಾನದಲ್ಲಿ, ಹಂಪೆಯಲ್ಲೂ 13ನೇ ಶತಮಾನದಲ್ಲಿ ಆಗಿದೆ, ತಾಡಪತ್ರಿಯ ದೇವಾಲಯವೂ ಆಗಿದೆ. ಅದೇ ಥರ ಇರುವುದರಿಂದ ಪ್ರಾಯಶಃ ಅದೇ ಕಾಲದಲ್ಲಿ ಇದು ರಚನೆ ಆಗಿರ್ಬೋದು ಅಂತೇಳಿ ಅದರ ಕಾಲವನ್ನು ನಾವು ನಿರ್ಧರಿಸ್ತೀವಿ. ಸಂಜೆ ಧಾವಿಸಿ ಬರುತ್ತಲಿದ್ದು ಕಪ್ಪು ಪರದೆ ಇಳೆಯ ಮೇಲೆ ರಭಸದಿಂದ ಇಳಿಯುತ್ತಲಿದ್ದಿತು. ನಾವಾಗ ಪಾತಾಳೇಶ್ವರನ ಗುಡಿಯಿಂದ ಮರಳೇಶ್ವರ ದೇಗುಲದೆಡೆಗೆ, ಮರಳೇಶ್ವರನ ದೇವಾಲಯದಿಂದ ಗೋಕರ್ಣೇಶ್ವರ, ಅಲ್ಲಿಂದ ವೀರಭದ್ರನೆಡೆಗೆ ಮರಳಿನಲ್ಲಿ ಸಿಕ್ಕಿ ಬೀಳುತ್ತಿದ್ದ ಕಾಲುಗಳನ್ನು ಕಸುವಿನಿಂದ ಕೀಳುತ್ತಾ ಮುಂದಕ್ಕೆ ಬಾಗಿ ಉದ್ವೇಗ ಅನುತಾಪಗಳನ್ನು ಬೆಂದ ಹೃದಯದಲ್ಲಿ ಇರಿಸಿಕೊಂಡು ನಾಗಾಲೋಟಕ್ಕೆ ತೊಡಗಿದೆವು. ಈಗ ಮೆಟ್ಟು ಮಾಡಿದ್ದಾರೆ. ಅದು ಇವರು ಹೋದಾಗ ಯಾರು ಹಿರೇಮಲ್ಲೂರು ಈಶ್ವರನ್ನು ಸುಮಾರು ಒಂದು 50-60 ವರ್ಷಗಳ ಹಿಂದೆ ಏನು ಹೋಗಿದ್ರು. ಅವಾಗ ಅಲ್ಲಿಂದ ಏನು ಮೆಟ್ಟುಗಳಿರಲಿಲ್ಲ, ಬರೀ ಮರಳಲ್ಲೇ ನಡ್ಕೊಂಡು ಹೋಗ್ಬೇಕಾಗಿತ್ತು. ನಾನು ಪ್ರಾಯಶಃ 15-20 ವರ್ಷದಿಂದ ಹೋಗಿದ್ದೆ. ಅವಾಗಲೂ ಮೆಟ್ಲಾಗಿರಲಿಲ್ಲ, ಮರಳಲ್ಲೇ ಹೋಗ್ಬೇಕಾಗಿತ್ತು. ಮರಳಲ್ಲಿ ಕಾಲು ಸಿಕ್ಕಾಕೊಳ್ತವೆ, ಒಂದಡಿ ಕಾಲು ಒಳ ಹೋಗ್ತವೆ. ಸಣ್ಣ ಮರಳು, ದಪ್ಪನೆ ಮರಳು, ಕಾಲನ್ನು ಕಷ್ಟಪಟ್ಟು ಕೀಳ್ಬೇಕು ನೀವು. ಅದು ಸುಡುತ್ತವೆ, ಮರಳು ಸುಡ್ತಾ ಇರುತ್ತೆ. ಅದು ಮಧ್ಯಾಹ್ನ ಬಿಸಿಲಲ್ಲಿ ಹೋಗ್ಬಿಟ್ರಂತೂ ಒಂಥರ ತಗ ಡ್ಯಾನ್ಸ್ ಉಂಟೋದು ಆಗಿತ್ತು ಆ ಕಾಲದಲ್ಲಿ. ಅದನ್ನೇ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸಂಜೆ ಧಾವಿಸ್ತಾ ಇದೆ ಅಂದ್ರೆ ಕತ್ತಲಾಗ್ತಾ ಇದೆ ನೋಡಿ. ಕಪ್ಪು ಪರದೆ ಇಳೆಯ ಮೇಲೆ, ಇಳೆ ಅಂದ್ರೇನು? ಭೂಮಿ. ಕಪ್ಪು ಅಂದ್ರೆ ಕತ್ತಲಾಗ್ತಾ ಇದೆ ಅಂತ, ಭೂಮಿಯ ಮೇಲೆ ಕತ್ತಲು ಆವರಿಸ್ತಾ ಇದೆ, ರಾತ್ರಿ ಆಗ್ತಾ ಇದೆ. ನಾವಾಗ ಎಲ್ಲಿದ್ರು ಪಾತಾಳೇಶ್ವರ ದೇವಾಲಯ ನೋಡಿಕೊಂಡು ಅದರಿಂದ ಮುಂದಿರ್ತಕ್ಕಂಥ ಮರಳೇಶ್ವರ ದೇವಾಲಯ, ಅಲ್ಲಿಂದ ಗೋಕರ್ಣೇಶ್ವರ ದೇವಾಲಯ, ಅಲ್ಲಿಂದ ವೀರಭದ್ರ ದೇವಾಲಯ, ಹೀಗೆ ಕತ್ಲಾಗ್ತಾ ಇದೆ. ಬೇಗ ಬೇಗ ದೇವಾಲಯಗಳನ್ನು ನೋಡಬೇಕು ಅಂತೇಳಿ ಕಾಲಲ್ಲಿ ಮರಳು ಸಿಕ್ಕಾಕೊಂಡು ಹೇಳ್ತಾರವರು. ಮರಳಿನಲ್ಲಿ ಸಿಕ್ಕಿ ಬೀಳುತ್ತಿದ್ದ ಕಾಲುಗಳನ್ನು ಕಸುವಿನಿಂದ ಶಕ್ತಿಯನ್ನ ಉಪಯೋಗಿಸಿ ಕಾಲನ್ನು ಕಿತ್ತು ಮರಳಿಂದ ಇಡ್ತಾ ಕೀಳುತ್ತಾ ಮುಂದೆ ಬಾಗಿ ಉದ್ವೇಗ, ಒಂಥರ ಟೆನ್ಷನ್. ಅಯ್ಯೋ ಕತ್ಲಾಗ್ಬಿಡ್ತು, ಆ ದೇವಸ್ಥಾನ ಕೊನೆ ದೇವಸ್ಥಾನ ನೋಡ್ತೀವೋ ಇಲ್ವೋ, ನಮ್ಮ ಪ್ರವಾಸ ಎಲ್ಲಿ ಅರ್ಧಂಬರ್ಧ ಆಗ್ಬಿಡುತ್ತೋ, ಪುಣ್ಯ ಎಲ್ಲಿ ಬರೋದು ನಮಗೆ, ಅಷ್ಟು ದೇವಾಲಯಗಳು ನೋಡ್ಬೇಕಲ್ಲ ಅಂತೇಳಿ ಉದ್ವೇಗಕ್ಕೆ ಒಳಗಾಗಿ ಅನುತಾಪಗಳನ್ನ, ಬಿಸಿಲಿನ ತಾಪ, ನೋವು, ಕಷ್ಟಗಳನ್ನ ಬೆಂದ ಹೃದಯದಲ್ಲಿ ಇರಿಸಿಕೊಂಡು ನಾಗಾಲೋಟಕ್ಕೆ ಫಾಸ್ಟ್ ಆಗಿ ಜೋರಾಗಿ ಹೋಗ್ತಾ ಇದ್ರು. 3 ಮೈಲಿಗಳಾಚೆ ವಿಜಯಪುರ, ಇದೇ ಕೊನೆಯ ದೇವಸ್ಥಾನ. 3 ಮೈಲಿ ಹೋಗ್ಬೇಕು, ಅದೇ ಕತ್ಲಾಗ್ತಾ ಇದೆ. ಈ ದೇವಾಲಯವನ್ನು ನೋಡ್ಬೇಕು ಅಂದ್ರೆ ನೀವು ಎಷ್ಟು ಕಿಲೋಮೀಟರ್ ಹೋಗ್ಬೇಕು? 3 ಕಿಲೋಮೀಟರ್ ಹೋಗ್ಬೇಕು. ಅದೇ ಕತ್ಲಾಗ್ತಾ ಇದೆ. 7 ಗಂಟೆ ಬೆಳಕು ಹೋಗಿ ಅಲ್ಲೇ ರಾತ್ರಿ 7 ಗಂಟೆ ಆಗ್ತಾ ಇದೆ. ಇನ್ನೂ 3 ಕಿಲೋಮೀಟರ್ ಹೋಗ್ಬೇಕು. ಆ ಕತ್ಲಲ್ಲಿ ಕೊನೆಯ ದೇವಾಲಯ ವಿಜಯಪುರದ ಅರ್ಕೇಶ್ವರನ ದೇವಾಲಯ. ವಿಜಯಪುರದಲ್ಲಿರ್ತಕ್ಕಂಥ ಕೊನೆಯ ದೇವಾಲಯ ಯಾವುದು? ಅರ್ಕೇಶ್ವರನ ದೇವಾಲಯ. ಅರ್ಕೇಶ್ವರ ದೇವಾಲಯವನ್ನು ನೋಡಬೇಕು. ಇದು ಕೊನೆ ತಲಕಾಡಿನ ಪಂಚ ಶಿವಾಲಯಗಳ ದರ್ಶನಗಳು. ವಿಜಯಪುರದ ಅರ್ಕೇಶ್ವರನ ದರ್ಶನ ಒಂದು ಮುಗಿದರೆ ತಲಕಾಡಿನ ಪಂಚಲಿಂಗಗಳ ದರ್ಶನ ಪೂರ್ತಿಯಾಗುವುದೆಂದು ನಂಬಿ ಆ ದಾರಿಯಲ್ಲಿ ನಡೆದಾಗ ಮೂಡಣ ದಿಗಂತದಲ್ಲಿ ಕಾರ್ತೀಕ ಹುಣ್ಣಿಮೆಯೆಡೆಗೆ ನಡೆದ ಚಂದ್ರಮ ಮೆಲ್ಲಗೆ ಮೇಲೇರುತ್ತಿದ್ದ. ಅಂದ್ರೆ ಅಲ್ಲ, ರಾತ್ರಿ 8 ಗಂಟೆ ಆಗಿದೆ, ಚಂದ್ರ ಮೂಡ್ತಾ ಇದ್ದಾನೆ. ರಾತ್ರಿ ಕಾರ್ತೀಕ ಹುಣ್ಣಿಮೆಯ ಚಂದ್ರ, ಹುಣ್ಣಿಮೆಯ ದಿನ ಗೊತ್ತಲ್ಲ ನಿಮಗೆ? ಚಂದ್ರ ಮೂಡೋದು ಯಾವಾಗ? ಹುಣ್ಣಿಮೆ. ಒಂದು ತಿಂಗಳಲ್ಲಿ 15 ದಿನ ಹುಣ್ಣಿಮೆ, 15 ದಿನ ಅಮಾವಾಸ್ಯೆ. ಅಮಾವಾಸ್ಯೆಯಿಂದ 15 ದಿನ ಅಮಾವಾಸ್ಯೆ ಸಂಪೂರ್ಣ ಕತ್ಲು, ಚಂದ್ರ ಇರಲ್ಲ. ಹುಣ್ಣಿಮೆ ದಿನ ಚಂದ್ರ ಸಂಪೂರ್ಣವಾಗಿ ಬೆಳಕು ಕೊಡ್ತಾನೆ. ದಿನ 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 ಕಡಿಮೆ ಆಗ್ತಾ ಹೋಗ್ತಾನೆ. 15 ದಿನಕ್ಕೆ ಮಾಯ ಆಗ್ತಾನೆ, ಮತ್ತೆ 15 ದಿನ ಅಮಾವಾಸ್ಯೆ ಸಂಪೂರ್ಣ ಕತ್ಲಿರುತ್ತೆ. ಆದರೆ ಇವರು ಹೋಗಿರೋದು ಕಾರ್ತೀಕ ಮಾಸದ ಹುಣ್ಣಿಮೆಯ ದಿನ ಹೋಗಿದ್ದಾರೆ. ರಾತ್ರಿ ಹೆಚ್ಚು ಕಮ್ಮಿ 8 ಗಂಟೆ ಆಗಿದೆ. ಮೂಡಣ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ. ಹಂಗಾಗಿ ಬೆಳಕು ಬೀಳ್ತಾ ಇದೆ, ಕತ್ತಲು ಆವರಿಸಿಲ್ಲ. ಚಂದ್ರನ ಬೆಳಕಿದೆ. ಈಗ ಚಂದ್ರನ ಬೆಳಕು ಮೆಲ್ಲಗೆ ಮೇಲೆ ಇರ್ತಾ ಇದ್ದಾನೆ. ಪೂರ್ವ ದಿಕ್ಕಿನಿಂದ ಆಕಾಶಕ್ಕೆ ಮೇಗೇರ್ತಾ ಇದ್ದಾನೆ. ನಿಮಗೆ ಚಂದ್ರ ಆಗಲಿ ಸೂರ್ಯ ಆಗಲಿ ಯಾವ ದಿಕ್ಕಲ್ಲಿ ಮೂಡೋದು? ಪೂರ್ವ ದಿಕ್ಕಿನಲ್ಲಿ. ಮುಳುಗೋದು ಪಶ್ಚಿಮ ದಿಕ್ಕಿನಲ್ಲಿ. ರಾತ್ರಿ 8 ಗಂಟೆ ಆಗಿದೆ. ಇವ್ರು ಇನ್ನೂ ಒಂದು ದೇವಸ್ಥಾನ ನೋಡಿಲ್ಲ. ಕೊನೆಯ ದೇವಸ್ಥಾನ ಯಾವುದೋ? ಅರ್ಕೇಶ್ವರನ ದೇವಾಲಯ ವಿಜಯಪುರದಲ್ಲಿದೆ. ಅಲ್ಲೇ ಆ ತಲಕಾಡಿನಲ್ಲೇ ಸುಮಾರು 3 ಮೈಲಿ ದೂರ. ಮರಳು
ಅವ್ರಿಗೊಂಥರ ಧಾವಂತ, ಅಯ್ಯೋ ಎಲ್ಲಿ ನಾವು ಅರ್ಕೇಶ್ವರ ದೇವಾಲಯ ನೋಡಲ್ವೋ, ನಮ್ಮ ಯಾತ್ರೆ ಅರ್ಧಂಬರ್ಧ ಆಗ್ಬಿಡುತ್ತೋ, ಅಪೂರ್ಣ ಆಗುತ್ತೋ ಅಂತೇಳಿ ಭಯ ಆಗ್ತಾ ಇದೆ. ಆದರೆ ಅವ್ರ ಪುಣ್ಯಕ್ಕೆ ಅವತ್ತು ಹುಣ್ಣಿಮೆಯಾಗಿದ್ದರಿಂದ ಬಾನಿನಲ್ಲಿ, ಆಕಾಶದಲ್ಲಿ, ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ, ಬೆಳಕನ್ನ ಕೊಡ್ತಾ ಇದ್ದಾನೆ. ದಾರಿ ಕೊರಕಲು, ಸರಿಯಾಗಿ ದಾರಿ ಇಲ್ಲ ಅಲ್ಲಿ ಹೋಗೋದಕ್ಕೆ, ಯಾವುದೋ ಟಾರ್ ರಸ್ತೆ ಇಲ್ಲ, ಕೊರಕಲು ದಾರಿ, ಕಾಡು, ಮೋಟಾರು ಓಡಲುಳ್ಳದು, ಬಸ್ಸು ಓಡ್ತಾ ಇಲ್ಲ, ಯಾಕೆಂದ್ರೆ ದಾರಿ ಸರಿ ಇಲ್ಲ, ಗುಂಡಿ, ಕೊರಕಲು, ಎಲ್ಲಾರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಬಸ್ಸೇ ಉಳ್ಕೊಂಡು ಬೀಳುವಂತಹ ಕತ್ತಲ್ಲಿ ಸಾಧ್ಯತೆಗಳು ಇರ್ತವೆ. ಹಂಗಾಗಿ ಡ್ರೈವರು ಏನೇ ಕಷ್ಟಪಟ್ಟರು ಬಸ್ಸನ್ನು ಜೋರಾಗಿ ಓಡಿಸಕ್ ಆಗ್ತಾ ಇಲ್ಲ. ಸಾರಥಿ ನಿಲ್ಲಿಸಲಾರ, ಸಾರಥಿ ನಿಲ್ಲಿಸಲಿ ಡ್ರೈವರ್ ಅಂತ ಪಾಪ ಅವನು ಕಷ್ಟಪಟ್ಟು ಓಡಿಸ್ತಾ ಇದ್ದಾನೆ. ಲೇಖಕರು ಹೇಳ್ತಾ ಇದ್ದಾರೆ ತಿರುಮಲೇಶ್ವರರು, ಇಲ್ಲಪ್ಪ ಏನಾದ್ರು ಮಾಡಿ ನಾವು ದೇವ ದರ್ಶನ ಮಾಡಲೇಬೇಕು, ಇಲ್ಲ ಅಂದ್ರೆ ನಮ್ಮ ಯಾತ್ರೆ ಅಪೂರ್ಣ ಆಗುತ್ತೆ, ಅರ್ಧಂಬರ್ಧ ಆಗುತ್ತೆ, ಏನಾದ್ರು ಮಾಡಿ ಹೊಡಿ ಮೇಲೆ ಮಾಡಿ. ಅವ್ನು ಕಷ್ಟಪಟ್ಟು ಹೊಡಿತಾ ಇದ್ದಾನೆ, ಬಸ್ ಜೋರಾಗಿ ಹೋಗ್ತಾ ಇಲ್ಲ, ಯಾಕೆಂದ್ರೆ ದಾರಿ ಸರಿ ಇಲ್ಲ, ಗುಂಡಿಗಳು, ಕೊರಕಲು ಈ ತರ ಇದಾವೆ. ಫಾಸ್ಟ್ ಓಡಿಸಿದ್ರೆ ಅನಾಹುತ ಆಗುವ ಸಂದರ್ಭ ಇರ್ತದೆ, ಅಪಘಾತ ಆಗುವಂತಹ ಸಂದರ್ಭ ಇರ್ತದೆ. ಹಂಗಾಗಿ ಬಹಳ ಕಷ್ಟಪಟ್ಟು ಸಾರಥಿ ಓಡಿಸ್ತಾ ಇದ್ದಾನೆ, ನಿಲ್ಲಿಸ್ತಾ ಇಲ್ಲ. ಹಳ್ಳ ಒಂದು ಎದುರಾಯ್ತು, ನೇರು ಹೋಗ್ತಾ ಇದ್ದಾರೆ, ಒಂದು ಅರ್ಧ ದಾರಿ ಹೋಗಿದ್ದಾರೆ ನಿಂತ್ಕೊಂಡು, 3 ಮೈಲಿ ಇದ್ರೆ 1 ಮೈಲಿನೋ 1.5 ಮೈಲಿನೋ ಹೋಗಿದ್ದಾರೆ. ಹಳ್ಳ ಬಂದು, ಹಳ್ಳದಲ್ಲಿ ನೀರಿದೆ, ಸಿಕ್ಕಾಪಟ್ಟೆ ನೀರು ಹೋಗ್ತಾ ಇದೆ. ಡ್ರೈವರ್ ಹೇಳ್ತಾನೆ, ಇಲ್ಲ ಸಾ ಇಲ್ಲಿ ಹಳ್ಳವನ್ನು ನಮ್ಮ ಕೈಲಿ ದಾಡ್ಸಕ್ಕೆ ಆಗಲ್ಲ, ಇಲ್ಲ ಅಂದ್ರೆ ಏನಾದ್ರು ಅನಾಹುತ ಆಗುತ್ತೆ, ಮೋಟಾರು ನಿಂತೇ ಬಿಟ್ಟಿತ್ತು, ಹಳ್ಳ ದಾಟಕ್ಕಾಗಲಿಲ್ಲ, ಬಹಳ ನೀರಿತ್ತು, ರಭಸ ಹೋಗ್ತಾ ಇತ್ತು. ಹಂಗಾಗಿ ಡ್ರೈವರ್ ಗಾಡಿಯನ್ನ ಅಲ್ಲೇ ನಿಲ್ಲಿಸ್ತಾ. ಸಾರಥಿಗೆ ಹೇಳಿದೆ, ಕೊನೆದಾಗಿ ಹೇಳ್ತಾರೆ ಲೇಖಕರು, ನೋಡಪ್ಪ ಬಸ್ ಅಂತೂ ಹೋಗಲ್ಲ ಅಂತೀಯ, ಬಾ ಬಸ್ ಇಲ್ಲೇ ಇರಲಿ, ನಡ್ಕೊಂಡು ಹಾಕೋದು ಹೋಗಿ ನಾವು ಆ ದೇವಾಲಯವನ್ನ ನೋಡ್ಕೊಂಡ್ ಬರ್ಬೇಕು ಅಂತ. ನಾನು ಬರ್ತೀನಿ, ಜೊತೆಗೆ ನೀನ್ ಬಾ ಅಂತೇಳಿ ಡ್ರೈವರನ್ನು ಕರೀತಾರೆ. ಅರ್ಕೇಶ್ವರ ದೇವಾಲಯ ಕಾಣದೆ ಹೋದರೆ ಮನಸ್ಸಿನಲ್ಲಿ ಕೊನೆಯವರೆಗೂ ಅತೃಪ್ತಿ ಉಳಿಯುತ್ತದೆ, ಏನು ಮಾಡಲಿ? ಹಿರೇಮಲ್ಲೂರೀಶ್ವರನ್ ಡ್ರೈವರ್ ಹೇಳ್ತಾರೆ. ಡ್ರೈವರ್ ಒಳ್ಳೆನಾಗಿದೆ, ಏನ್ ಮಾಡ್ದಪ್ಪ ಈಗ, ಬಸ್ ಹೋಗಲ್ಲ ಅಂತಿದೆಯಾ, ಹಳ್ಳ ಬಂತು, ನೀರಿದೆ ಯಥೇಚ್ಛವಾಗಿ, ಬಸ್ ದಾಟಲ್ಲ, ಸರಿ ಒಪ್ಕೊಳ್ತೀನಿ. ಆದ್ರೂ ನಾವೀಗ ಇಷ್ಟೆಲ್ಲ ಪ್ರಯತ್ನ ಮಾಡಿ ಹತ್ರಕ್ಕೆ ಬಂದು ಇನ್ನು 1.5 ಮೈಲಿನೋ 1 ಮೈಲಿನೋ ಇದೆ. ಇಂಥ ಸಂದರ್ಭದಲ್ಲಿ ನಾವು ನೋಡಿದಾಗ ವಾಪಸ್ ಹೋಗ್ಬಿಟ್ವಿ ಅಂದ್ರೆ ಊರಿಗೆ, ಸಾಯೋವರೆಗೂ ಅಯ್ಯೋ ನಾನು ಯಾವ ದೇವಸ್ಥಾನ ನೋಡ್ಲಿಲ್ಲ, ಅರ್ಕೇಶ್ವರ ದೇವಸ್ಥಾನ ನೋಡ್ಲಿಲ್ವಲ್ಲ, ನನ್ನ ಯಾತ್ರೆ ಪರಿಪೂರ್ಣ ಆಗ್ಲಿಲ್ವಲ್ಲ, ಅಪೂರ್ಣ ಆಯ್ತಲ್ಲ ಅಂತೇಳಿ ಮನಸ್ಸಿನಲ್ಲಿ ಹೊರಗಿರುತ್ತೆ. ಏನ್ ಮಾಡೋದು ಅಂತೇಳಿ ಡ್ರೈವರನ್ನ ಕೇಳಿದ್ರು ಹಿರೇಮಲ್ಲೂರು ಈಶ್ವರನ. ನನ್ನ ಮನದ ಇಂಗಿತವನ್ನು ಅರಿತ ಸಾರಥಿ ಅಂತ ಅರ್ಥ ಆಯ್ತು, ಓ ಇವರಿಗೆ ಆ ದೇವಾಲಯವನ್ನು ನೋಡ್ಲೇಬೇಕು ಅಂತೇಳಿ ಬಹಳ ಹಂಬಲ ಇದೆ ಅಂತೇಳಿ ಅರ್ಥ ಮಾಡ್ಕೊಂಡ. ಬನ್ನಿ ನಾವಿಬ್ಬರು ಮುಂದಕ್ಕೆ ಹೋಗಿ ನೋಡಿಕೊಂಡು ಬರೋಣ, ಸಿಕ್ಕರೆ ತಿರುಗಿ ಬಂದು ಇವರನ್ನ ಕರೆದುಕೊಂಡು ಹೋಗೋಣ ಎಂದನು. ಎಂತ ಒಳ್ಳೆಯ ಒಂದು ಸೌಹೃದಯೇ ಮನಸ್ಸಿತ್ತು ಅವರಿಗೆ. ಬನ್ನಿ ನಾನು ಬರ್ತೀನಿ, ಬಸ್ನಲ್ಲಿ ಎಲ್ಲರೂ ಇವ್ರು ಇಲ್ಲೇ ಇರಲಿ, ಎಲ್ಲರೂ ಕತ್ತಲಲ್ಲಿ ನಡ್ಕೊಂಡು ಹೋಗೋದು ಬೇಡ, ಯಾಕೆಂದ್ರೆ ದೇವಸ್ಥಾನ ಕತ್ತಲಲ್ಲಿ ಸಿಗುತ್ತೋ ಏನೋ ಗೊತ್ತಿಲ್ಲ, ಕಾಡಿನ ಮಧ್ಯೆ ಇದೆ, ಎಲ್ಲರಿಗೂ ತೊಂದರೆ ಕೊಡಬಾರ್ದು, ಎಲ್ಲರೂ ಬಸ್ಸಲ್ಲಿ ಇರಲಿ, ರಾತ್ರಿ ಆಗಿದೆ, ಕತ್ತಲಾಗಿದೆ, ನಾವಿಬ್ಬರು ನಡ್ಕೊಂಡು ಹೋಗೋಣ, ದೇವಸ್ಥಾನ ಹುಡ್ಕೋಣ. ಒಂದು ವೇಳೆ ದೇವಸ್ಥಾನ ಸಿಕ್ಕಿದ್ರೆ ವಾಪಸ್ ಬಂದು ಇವರೆಲ್ಲರನ್ನೂ ಕರ್ಕೊಂಡು ಹೋಗೋಣ, ದೇವರ ದರ್ಶನ ಮಾಡಿಸೋಣ ಅಂತ ಹೇಳ್ತಾನೆ ಡ್ರೈವರ್. ಇಬ್ಬರು ಹೋದೆವು. ರಾತ್ರಿ 1 ಗಂಟೆ, ಎಷ್ಟೊತ್ತಾಗಿದೆ, ಮಧ್ಯರಾತ್ರಿ ಆಗಿದೆ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಸ್ ಅಲ್ಲೇ ಹಳ್ಳದ ಹಾಕಕ್ಕಿದೆ. ಆ 2 ಬಸ್ಸಿನ ಜನರಿಗೆ ಹೇಳ್ತಾರೆ, ನೀವೆಲ್ಲರೂ ಬಸ್ಸಲ್ಲೇ ಇರಿ, ನಾವು ನೋಡ್ಕೊಂಡ್ ಬರ್ತೀವಿ ಅಂತೇಳಿ ಲೇಖಕರು ಮತ್ತು ಯಾರೋ ಡ್ರೈವರ್, ಬಸ್ಸಿನ ಡ್ರೈವರ್ ಇಬ್ರು ರಾತ್ರಿ 1 ಗಂಟೆಯಲ್ಲಿ ಆ ಕಾಡಿನಲ್ಲಿ ನಡ್ಕೊಂಡು ಆ ವಿಜಯಪುರದ ಅರ್ಕೇಶ್ವರನ ದೇವಾಲಯವನ್ನು ನೋಡಬೇಕು ಅಂತೇಳಿ ಹೋಗ್ತಾ ಇದ್ದಾರೆ. ಎಡಬಲಕ್ಕೆ ಶಾಲಿವನ ಕಾಡು, ಶಾಲಿವನ ಅಂದ್ರೆ ಮರ, ಶಾಲಿ ಅಂದ್ರೆ ಮರದ ಹೆಸರು, ವನ ಅಂದ್ರೆ ಕಾಡು. ಹೆಂಗೆ ನಾವು ಶ್ರೀಗಂಧದ ವನ, ಜಾಲಿವನ, ಹೊಂಗೆ ವನ ಅಂತಂದ್ರೆ ಬರೀ ಹೊಂಗೆ ಮರಗಳು ಇರ್ತಕ್ಕಂಥದ್ದು. ಆ ಕಾಡಿನಲ್ಲಿ ಆ ಕಡೆ ಈ ಕಡೆ ಬರೀ ಶಾಲಿ ಮರಗಳು ಇದಾವೆ. ಅದೊಂದು ಹೆಸರು ಅಷ್ಟೇ, ಶಾಲಿ ಅಂದ್ರೆ ಮರದ ಹೆಸರು. ನಾವೇನು ಹೊಂಗೆ ಮರ, ಜಾಲಿ ಮರ, ಸಾಗೋನಿ ಮರ, ಬೀಟೆ ಮರ ಅಂತ ಕರಿತೀವಿ, ಹಂಗೆ ಶಾಲಿ ಇರೋದು ಮರದ ಹೆಸರು. ಎರಡು ಎತ್ತರವಾದ ಮರಗಳು, ಅಂತ ನೀಲಗಿರಿ ಮರ ಇರ್ತಾವಲ್ಲ ಆ ಥರ ಎತ್ತರವಾದ ಮರಗಳು ದಟ್ಟವಾಗಿ ಬೆಳೆದಿದೆ ಆ ಕಡೆ ಈ ಕಡೆ. ಮಧ್ಯೆ ಸಣ್ಣ ದಾರಿ, ಕೊರಕಲು ದಾರಿ. ರಾತ್ರಿ 1 ಗಂಟೆ, ಅಲ್ಲಿ ನರಿಗಳು ಕೂಗ್ತವೆ, ಗಿಳಿ ಇಡ್ತವೆ, ಪ್ರಾಣಿಗಳು ಇರ್ತವೆ. ಭಯ, ಏನಾಯ್ತಲ್ಲ ಹಂಗ ನೆಟ್ಟ ಕುಗ್ಗೋ, ಭಯ ಆಗ್ತಾ ಇದೆ. ಹಾಗಾಗಿ ಬಹಳ ಭಯ ಪಟ್ಕೊಂಡು ಲೇಖಕರು ಮತ್ತು ಡ್ರೈವರ್ ಸಾರಥಿ
ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಡಬಲದಲ್ಲಿ ಎರಡೂ ಕಡೆ ಶಾಲಿವನ. ನರಿಗಳು ಬಯಲಾಟದ ತಾಳ ಗತಿಗೆ ತಕ್ಕಂತೆ ಹೋಗುವ ಹಿಮ್ಮೇಳದವರಂತೆ ಕೂಗ್ತಾ ಇದ್ದಾವಂತ ರಾತ್ರಿ ಕಾಡಿನಲ್ಲಿ ನರಿಗಳಿದ್ದು ವಿಶೇಷವಾಗಿ. ಈಗ ಬಯಲಾಟದಲ್ಲಿ ತಾಳ ದಮಡಿ ಹೊಡಿತಾರೋ ಹಾಗೆ ಕಂಟಿನ್ಯೂಸ್ ಕೂಗ್ತಾ ಇತ್ತು ನರಿಗಳು. ಎಷ್ಟು ಭಯ ಆಗಿರ್ಬೇಕು. ನಿಮ್ಮಂಥವ್ರು ಆಗಿದ್ರೆ ಯಾವ ದೇವಸ್ಥಾನ ಬೇಡಪ್ಪ ಅಂತೇಳಿ ವಾಪಸ್ ಹೋಗ್ತಿತ್ತು. ಯಾಕಂದ್ರೆ ಬೆಳಗಿಂದ ಜರ್ನಿ ಮಾಡಿ ಮಾಡಿ ಬಸ್ಸಲ್ಲಿ ಆ ದೇವಾಲಯ ನೋಡಿ ಮರಳಲ್ಲಿ ಓಡಾಡಿ ಸುಸ್ತಾಗಿರೋದು ರಾತ್ರಿ 9-10 ಗಂಟೆ ಆದ ತಕ್ಷಣ ಹೊಡ್ಕೊಂಡು ನಂಗೆ ಮಾಡೋಣ ಅಂತಿತ್ತು. ಅದು ಇವ್ರಿಗೆ ಧಾರ್ಮಿಕ ಭಾವನೆ. ಎಷ್ಟೊತ್ತರ ಆಗಲಿ ಆ ದೇವಾಲಯ ನೋಡಲೇಬೇಕು ಅನ್ನುವಂಥ ಹಂಬಲ ಇತ್ತು. ಅನತಿ ದೂರ ಹೋಗುವಷ್ಟರಲ್ಲಿ ಗಿಡ ಮರಗಳ ಪೊದೆಯಲ್ಲಿ ಏನೋ ಬೆಳ್ಳಗೆ ಮಸುಕಾಗಿ ಕಂಡಿತು. ಅನತಿದ್ರೆ ಸ್ವಲ್ಪ, ಅನತಿದ್ದೇನೋ ಸ್ವಲ್ಪ ದೂರ ಹೋದ್ರು ಕಾಡಿನಲ್ಲಿ ರಾತ್ರಿ 1 ಗಂಟೆಗೆ ಆ ಗಿಡ ಮರ ಪೊದೆಗಳ ಮಧ್ಯದಲ್ಲಿ ಈಗೆಲ್ಲ ಕ್ಲೀನ್ ಮಾಡಿದ್ದಾರೆ ಬಿಡಿ, ಚೆನ್ನಾಗಿದೆ. ರಸ್ತೆ ಮಾಡಿದ್ದಾರೆ, ಅಲ್ಲೇನು ಸುತ್ತಲೂ ಪೊದೆ ಗಿಡ ಮರ ಎಲ್ಲ ಕ್ಲೀನ್ ಮಾಡಿ ರಸ್ತೆ ಟಾರೆಲ್ಲ ಮಾಡಿದ್ದಾರೆ. ಆ ಕಾಲದಲ್ಲಿ ಆ ಕಾಡಿನಲ್ಲಿ ಗಿಡ ಮರಗಳ ಮಧ್ಯೆ ಇತ್ತದು. ಅದು ಸುತ್ತಲೂ ಗಿಡ ಮರ ಪೊದೆ ಮುಳ್ಳು ಎಲ್ಲ ಬೆಳ್ಕೊಂಡಿದ್ದು, ಮುಳ್ಳು ಗಿಡ. ಹೋಗ್ತಾ ಇದ್ದಾರೆ, ಇನ್ನೂ ಬೆಳ್ಳಿ ಕಾಣ್ತಾ ಇದೆ. ಅದು ಮುಸುಕಾಗಿ. ನಿಮ್ಮಂತರ ಆದ್ರೆ ದೆವ್ವ ಇರ್ಬೇಕು ಅಂದ್ಕೊಂತಿದ್ವಿ. ಕಾಡು ರಾತ್ರಿ 1 ಗಂಟೆ, ನರಿಗಳು ಕೂಗ್ತಾ ಇದ್ದಾವೆ. ದೊಡ್ಡ ಕಾಡು, ಶಾಲಿನಿ ವನ, ಮರ ಗಿಡ ಮರ ಪೊದೆ ಅದ್ರ ಮಧ್ಯೆ ಬೆಳ್ಳಿ ಕಾಣ್ತು ಅಂದ್ರೆ ಹೆಂಗಾಗಿರ್ಬೇಕು? ಓ ಇಲ್ಲೇನೋ ಯಾವ್ದೋ ಹೆಣ್ಮಗಳು ಸೀರೆ ಉಟ್ಕೊಂಡು ದೆವ್ವಾ. ಅರ್ಥ ಆಯ್ತಾ? ನೋಡಿ, ನಮಗೆ ಮನಸ್ಸು ದುರ್ಬಲ ಆಗಿದ್ರೆ ನಾವು ಇಂಥದ್ದು ಬೇಗ ಒಳಗಾಗ್ಬಿಡ್ತೀವಿ. ಅರ್ಥ ಆಯ್ತಾ? ನೀವು ರಾತ್ರಿ 8 ಗಂಟೆ ಆಗಿರುತ್ತಪ್ಪ, ಅರಸೀಕೆರೆಯಿಂದ ಬರ್ತೀರಾ, ತಾಂಡೆ ಬಿಟ್ಟು ಮುಂದಕ್ಕೆ ಬರ್ತೀರಾ, ಅಲ್ಲೊಂದು ಪೊದೆ ಇದೆ ಪಕ್ಕದಲ್ಲಿ ಅಂತ ಇಟ್ಕೊಳ್ಳಿ. ಆ ಪೊದೆ ಮೇಲೆ ಅವನು ಯಾರೋ ರೈತ ಬೆಳಿಗ್ಗೆ ರಾಗಿ ಎಲ್ಲ ಬಿತ್ಕೊಂಡು ಬಿಳೆ ಕವರ್ ಇರುತ್ತೆ, ಅದು ಬಿಸಾಕ್ ಹೋಗಿರ್ತಾನ. ಗೊಬ್ಬರ ಚೀಲದ್ದೋ ಬೀಜದ್ದೋ ಮೆಕ್ಕೆಜೋಳ ಬಿತ್ತೋದೋ ಒಂದು ಬಿಳೆ ಬ್ಯಾಗಲಿ ಚೀಲ ಅದಾಗ ತಗೊಂಡಿರ್ತಾನ ಅವನು. ಏನನ್ನ ಆ ಮೆಕ್ಕೆಜೋಳ ಬೀಜವನ್ನು, ರಾಗಿ ಬೀಜವನ್ನು, ಗೊಬ್ಬರವನ್ನು ಬಿತ್ತಿದ ಎಲ್ಲ ಖಾಲಿ ಹಾಕೋ ಕವರ್ ಚೀಲ ಬಿಸಾಕ್ತಾ ಹೋದ. ಅದೇನು ಮಾಡ್ತು, ಗಾಳಿಗೆ ಹಾರ್ಕೊಂಡೋಗಿ ಒಂದು ಜಾಲಿ ಮರ ಇತ್ತು, ಅದಕ್ಕೂ ಗಂಟಿಗೆ ಮಾಡ್ತು. ಗಾಳಿಗೆ ಹಾರ್ಕೊಂಡೋಗಿ ಜಾಲಿ ಮರ ಕಂಡ್ಕೊಂಡ್ಬಿಟ್ಟಿದೆ ಮುಳ್ಳಿಗೆ. ಜೋರ ಗಾಳಿ ಬೀಸ್ತಾ ಇದೆ. ಬಿಳೆ ಕವರು, ಬಿಳೆ ಚೀಲ ಬರ್ರ ಅಂತ ಐತಿ ಗಾಳಿ ಸೌಂಡ್ಗೆ. ನೀನು ಬರ್ತೀಯ ತಾಂಡೇಜಿಂದ ಮುಂದಕ್ಕೆ, ಅಲ್ಲಿಗೆ ಒಂದು ವಾರಕ್ಕೆ ಯಾರೋ ಸತ್ತಿರ್ತಾನೆ, ಆ ಹೊಲ್ದಾಗ ಉಣಿರ್ತಾರೆ. ನಿನ್ನ ತಲೆಗೆ ಅದು ಗೊತ್ತಿರುತ್ತೆ. ನೀವು ಅಲ್ಲಿಂದ ಬರೋಕ್ರೇ ಅಯ್ಯೋ ಮನೆ ಸತ್ತಿದ್ದ, ಅಲ್ಲಿ ಉಣಿದ್ದಾರೆ ಅನ್ನೋ ಫೀಲಿಂಗ್ ಇರುತ್ತೆ. ಬೈಕಲ್ಲಿ ಬರ್ತಿದ್ಯಾ, ಒಬ್ಬನೇ ಅಥವಾ ಒಬ್ಬಳೇ ಹೆಣ್ಮಗಳು ಸ್ಕೂಟಿಲಿ ಸುಮ್ಮ ಬರ್ತಾ ಇದೆಯಾ, ಅದು ಬರ್ರನ್ನು ಬಿಡುತ್ತೆ. ಜಾಲಿ ಮನೆ ಕಟ್ಕೊಂಡಿರುತ್ತಲ್ಲ ಚೀಲ, ಬಿಳೆ ಚೀಲ ಬರ್ರನ್ನುತ್ತೆ. ನಿಂಗೆ ನೋಡ್ತೀಯ ಬೆಳ್ಳು ಕಾಣುತ್ತ ಚೀಲ, ಸರಿ ಅಲ್ಲೇ ಔಟು. ಅಲ್ಲೇ ದುರ್ಬಲ ವೀಕ್ ಇದ್ರೆ ಮೈಂಡ್, ಹೃದಯ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾರೆ ಕೆಲವರು. ಏನೋ ಬಂಡದೇವ್ರೆ ಮಾಡ್ಕೊಂಡು ಊರಿಗೆ ಬಂದ್ಬಿಡ್ತಾನೆ ತಿಳ್ಕೋಣ. ಊರಿಗೆ ಬಂದು ಸುಮ್ಮನಿರಲ್ಲ ಅವರು. ಇನ್ನು ಬೆಳಗ್ಗೆ 5 ಗಂಟೆಗೆ ಎದ್ದು ರಾತ್ರಿ ಬಂದೆ ಕಣೋ ಹಂಗಲ್ಲ ದೆವ್ವ, ಬೆಳ್ಳಿ ಇತ್ತು ನನ್ನೆ ಬಾ ಅದು ಬರದಂತೈತಿ ಗಾಳಿಗೆ, ಇವ್ರಿಗೆ ಬಾ ಅಂದಂಗಾಗಿತ್ತು. ನೋಡಿ, ಇವ್ರು ಒಬ್ರು ಹಾಳಾಗದಲ್ದಾನೆ ಅರ್ಧ ಊರಿಗೆ ಹೇಳ್ತಾರೆ. ಅವರೆಲ್ಲರೂ ರಾತ್ರಿ ಹೊತ್ತಾಗಿ ಓಕೆ ಹೇಳಿರ್ತಾರೆ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದೇನಾಗುತ್ತೆ, ಹಂಗೆ ಭಯ ಆಗಿರುತ್ತಲ್ಲ, ಆ ಬೈಕನ್ನ ಕೆಳಗೆ ಬಿದ್ದ್ಬಿಡ್ತಾರೆ. ನೋಡ್ತಾರೆ ಬರ್ರಂತ ಬಿದ್ದು ಕೈಯ ಕಾಲ ಮುಟ್ಕೊಳ್ಳುತ್ತೆ. ಆ ಊರಲ್ಲಿ ಏನಂತ ಗೊತ್ತೇ ನಿಮ್ಗೆ, ಮೊನ್ನೆ ಹುಡುಗಿಯಲ್ಲಿ ಉಳಿದ್ರಲ್ಲ, ಅಲ್ಲಿ ಇಬ್ಬರು ಸತ್ರ ಹಿಂಗೆ ಬಸ್ತಾರೆ. ಇವನ್ ಬಿದ್ದಿರೋದು ಎದರ್ಕೊಂಡು ಜನ ಹೇಳೋದೇನು, ಉಳಿದ್ರಲ್ಲ ಆಯ್ತಾ ಹುಡುಗಿ ಅಲ್ಲಿ ಅಡಸ್ಕೊಂಡು ಹೋದ್ರೆ ಕಾಯಮ ಬಿದ್ದು ಕೈಯ ಕಾಲ ಮುಡ್ಕೊಳ್ಳೋದೇ ಇಲ್ಲ, ಸಾಯದೆ. ಅವನು ಕುಡ್ದು ಬಿದ್ದಿರ್ತಾರ. ನೋಡಿ, ಕಾಕತಾಳಿ ಅನ್ನೋದು ಮೊನ್ನೆ ಒಂದು ತಂಡದ ಒಂದು ಹುಡುಗಿಯ ಮೇಳಕ್ಕಿಟ್ಟಿತ್ತು ಅಲ್ಲಿ ಕೆಳಗೆ. ಆ ಟೈಮ್ ಅಲ್ಲೊಂದು ಇಬ್ಬರು ಬಿದ್ರು. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಯ್ತು ಗೊತ್ತಾ, ಮಾಸಿ ಜನ ಹೆಂಗ್ ಮಾತಾಡಿದ್ರಿ, ಮೊನ್ನೆ ಹುಡುಗಿ ಉಣಿದ್ರಪ್ಪ ಅದೇ ಜಾಗ ಬೀಳ್ತದಾರೆ. ನೋಡಿ, ಇದು ಕಾಕತಾಳಿಯ ಪಾಪ. ಆ ಹುಡುಗಿ ಏನು ಮಾಡ್ಕೊಂತ ಸಾತ್ ಮೇಲೆ ಅದೇನೋ ಗಾದೆ ಹೇಳ್ತಾರಲ್ಲ, ಮಣ್ಣಿದ್ದಲ್ಲಿ ಕಲ್ಲಿದ್ದಲ್ಲಿ ತಾಂಡ ಉಣ್ತೀವಿ. ಅವರು ಅದೇ ಟೈಮಿಗೆ ಬೀಳತ್ತು ಪಾಪ. ಆ ಹುಡುಗಿ ಮೇಲೆ ಆರೋಪ, ಅಲ್ಲಿ ಉಣಿದ್ರಲ್ಲ ಹುಡುಗಿ, ಇದು ಪ್ರಾಯದ ಹುಡುಗಿ, ಅದು ಏನೋ ದೆವ್ವ ಐತೆ, ಅಲ್ಲೇ ಬೀಳ್ತಿದ್ದಾರೆ.
ಅದೇ ಜಾಗದಲ್ಲಿ ಬೀಳ್ತಿದ್ದಾರೆ ಅಂತ. ಅಪ್ಪ ಮೇಷ ಒಳ್ಳೆನು ಒಂದು ಸೈಡಿಗೆ ಬರ್ತಿದ್ದ, ನಾವು ಹಿಂಗಡನೆ ಇದ್ವಿ ಬೈಕ್ನಾಗೆ. ಇವನೇ ಯಾವ ಹುಡುಗ ಹೊಸ ಬೈಕ್ ತಂದ ತಗೊಂಡು ರಪ್ಪನ ಗಿಟ್ಟ ಹೆಂಗ್ ಬಂದ ಅಂದ್ರೆ ನಾವು ಹಿಂದೆ ಇದ್ವಿ. ಅದು ಆಕ್ಚುಲಿ ನಮ್ಗೆ ಹೊಡಿಬೇಕಾಯ್ತು, ನನಗೆ ಹೆಡ್ ಮಾಸ್ಟರ್ಗೆ. ನಾವು ಸ್ವಲ್ಪ ಸ್ಲೋ ಮಾಡಿದ್ವಿ. ಅವ್ನು ಬಂದಂದ್ರೆ ಹೆಂಗ್ ಗೊತ್ತಾ, ವಿಮಾನ ರಾಕೆಟ್ ಬರಲ್ವಾ ಹಂಗ ಬಂದ. ಹೊಸ ಬೈಕ್ ಅಂತೆ ಹಿಂಗ್ 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 ಆಡ್ತಾವಲ್ರಿ, ಕಾಯ ಹಿಡಿತಾನೆ ಇದ್ವಿ. ಮೇಲೆ ಸ್ಲೋ ಮಾಡಿದೆ. ಆ ಮೇಷ ಮಾಡಿದ್ರು ನಾವು ಸೈಡ್ ಕೊಟ್ಟೆ ಅಂತ ಮುಂದೆ ಬಂದ್ಬಿಟ್ಟು ಬಂದು ಹಂಗೆ ಇಟ್ಟ ನೋಡಿ, ಹಂಗೆ ರಪ್ಪನ. ಅವ್ರಿಗೆ ಏನಾರು ಹೆಲ್ಮೆಟ್ ಹಾಕಿಂದಿರ್ಲಿಲ್ಲ ಅಂತ ಅವತ್ತವರು ಅಲ್ಲೇ ಸ್ಪಟ ನೋಡಿ. ಅದೇ ಜಾಗ ಹುಡುಗಿ ಊರಿನ ಜಾಗ ನೋಡಿ. ಅವ್ರು ಹೆಲ್ಮೆಟ್ ಹಾಕಿದ್ರೆ ಉಳ್ಕೊಂಡ್ರು, ಹೆಲ್ಮೆಟ್ ಇಲ್ಲ. ಹಾ 5 ಲಕ್ಷ ರೂಪಾಯಿ ಖರ್ಚಾಗಿದೆ. ದುಡ್ಡು ಎಷ್ಟರ ಖರ್ಚಾಗ ಏನೇ ಅಂದ್ರೂ ಅದು ಮಕ್ಕ ಮೊದ್ಲಂಗೆ ಆಗಲ್ಲ. ಹೀಗೆ ನಾವು ದುರ್ಬಲ ಮನಸ್ಸಿದ್ರೆ ದೆವ್ವ ಪೀಡೆ ಪಿಶಾಚಿಗೆ ಏನೂ ಇಲ್ಲ. ಯಾವ ದೆವ್ವನೂ ಇಲ್ಲ, ಪೀಡೆನೂ ಇಲ್ಲ, ಪಿಶಾಚಿಗೆ ಎಲ್ಲ ನಾವೇ. ಸೊ ಹೀಗೆ ನೋಡಿ, ಏನೋ ಮುಸುಕಾಗಿ ಬೆಳ್ಳಗೆ ಕಾಣ್ತಾ ಇತ್ತು. ಎದೆ ಜೋರಿನಿಂದ ಆರ್ಕೊಂಡಿತ್ತು ನೋಡಿ. ಇವ್ರಿಗೂ ಭಯ ಆಯ್ತು, ಎದೆ ಜೋರ ಬಡ್ಕೊಳ್ತಾ ಐತೆ. ದೂರದಲ್ಲಿ ಏನೋ ಪೊದೆ ಕಾಣ್ತಾ ಇದೆ, ಮುಳ್ಳಿನ ಗಿಡ. ಅಲ್ಲಿ ಬೆಳ್ಳಗೆ ಅಂದ್ರೆ ಅರ್ಕೇಶ್ವರನ ದೇವಾಲಯಕ್ಕೆ ಬಿಳಿ ಬಣ್ಣ ಮಾಡಿದ್ರು, ಫುಲ್ಲು ಬಿಳಿ ವೈಟ್ ಬಣ್ಣ. ನೋಡಿ ವೈಟ್ ಹೌಸ್ ಅಂತಾರೆ, ಸಂಪೂರ್ಣವಾಗಿ ವೈಟ್ ಪೇಂಟ್ ಮಾಡಿದ್ರೆ ರಾತ್ರಿ ಹೊತ್ತಿಗೆ ಬೆಳ್ಳು ಕಾಣ್ತಾವೆ. ಅರ್ಥ ಆಯ್ತಾ? ಬಿಳಿ ಬಣ್ಣ ಹೊಡೆದಿದ್ರು. ಇವ್ರು ದೂರ ಕಾಣ್ತಾ ಇದೆ, ಇವರಿಗೆ ಭಯ ಸ್ಟಾರ್ಟ್ ಆಯ್ತು, ಎದೆ ಜೋರ ಹೊಡ್ಕೊಳ್ತಾ ಇದ್ದೆ. ಆದ್ರೂ ಎದುರಲಿಲ್ಲ. ಅವರು ಹೋದ್ರು, ಧಾವಿಸಿದವು, ಮುಂದೆ ಹೋದ್ರು, ಸಮೀಪಿಸಿದವು. ದೇವಾಲಯ ಹತ್ರಕ್ಕೆ ಹೋಗ್ತಾರೆ, ಕೂಗ್ಕೊಳ್ತಾರೆ ಎರೆಮಲ್ಲರ ಈಶ್ವರನು. ಏನಂತ? ಯುರೇಕಾ ಯುರೇಕಾ ಅಂದ್ರೆ ಸಿಕ್ತು ಅಂತ, ಒಳಿತು, ದೇವಸ್ಥಾನ ಸಿಕ್ತು ಅಂತೇಳಿ ಸಂತೋಷದಿಂದ ಬಹಳ ಖುಷಿಯಾಗಿ. ಹೆಂಗೆ ಆರ್ಕಿಮಿಡಿಸು ನೀರಿನ ತೊಟ್ಟಿಯಲ್ಲಿ ಬಿದ್ದಾಗ ಅಷ್ಟು ನೀರು ಹೊರಗೆ ಚೆಲ್ತಾವಲ್ಲ, ಆಗ ಅವನ ಸಮಸ್ಯೆಗೆ, ಕಿರೀಟದ ಸಮಸ್ಯೆಗೆ ಪರಿಹಾರ ದೊರೆತಾಗ ಹೆಂಗೆ ಖುಷಿಯಾಗಿ ಯುರೇಕಾ ಯುರೇಕಾ ಅಂತ ಕೂಗ್ಕೊಂಡು, ಹಾಗೆ ಇವರು ಸಹ ಬಹಳ ಖುಷಿಯಿಂದ ಸಂತೋಷದಿಂದ ಯುರೇಕಾ ಯುರೇಕಾ ಅಂತೇಳಿ ಕೂಗ್ಕೊಳ್ತಾರೆ. ಆನಂದದ ಆವೇಶದಲ್ಲಿ ನನ್ನ ಯಾತ್ರಿಕರಿಗೆ ಕೇಳುವಂತೆ ಚೀರು ಧ್ವನಿಯಿಂದ ಬರೋ ಗುಡಿ ಸಿಕ್ತು, ಬರೋ ದೇವಾಲಯ ದೊರಕಿತು ಎಂದು ಕೂಗಿದೆ. ಭಯಂಕರ ಸಂತೋಷ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ಬಹಳ ಹಠ ಇಟ್ಕೊಂಡು ನೋಡ್ಲೇಬೇಕು ಅಂತೇಳಿ ರಾತ್ರಿ ಮಧ್ಯರಾತ್ರಿ 1-1:30 ತನಕನೂ ಪ್ರಯಾಣ ಮಾಡಿ ಆ ಕಾಡಿನಲ್ಲಿ ಆ ನದಿಗಳ ಶಬ್ದದಲ್ಲಿ ಧೈರ್ಯ ಮಾಡ್ಕೊಂಡು ಹೋಗಿ ದೇವಸ್ಥಾನ ಸಿಕ್ಕಾಗ ಅವ್ರಿಗೆ ಸಂತೋಷ ಆಯ್ತು. ಅಂದ್ರೆ ಆರ್ಕಿಮಿಡಿಸ್ ಹೆಂಗ್ ಕೂತ್ಕೊಂಡು ನನಗೆ ಸಿಕ್ತು, ಐಡಿಯಾ ಒಳಿತು ಅಂತ, ಹಂಗೆ ಯುರೇಕಾ ಯುರೇಕಾ ಅಂತ ಕೂತ್ಕೊಂಡು ತನ್ನ ಯಾತ್ರಿಕರಿಗೆ ಕೇಳೋ, ನನ್ನ ಅವ್ರ ಸಹಪಾಠಿಗಳೇನಿದ್ರಲ್ಲ, ಜೊತೆಗೆ ಪ್ರವಾಸ ಬಂದಿದ್ರಲ್ಲ, ಬಸ್ಸಲ್ಲಿದ್ರಲ್ಲ, ಅವ್ರಿಗೆ ಕೇಳುವಾಗಿ ಕೀರು ಧ್ವನಿಯಲ್ಲಿ ಜೋರಾಗಿ ಕಿರಿಸ್ತಾ ಬರೋ ಗುಡಿ ಸಿಕ್ತು, ದೇವಾಲಯ ಸಿಕ್ತು ಅಂತೇಳಿ ಕೂಗ್ಕೊಳ್ತಾರೆ. ಇವರೆಲ್ಲ ಬಂದ್ರು, ಆಗ ಎಲ್ಲರೂ ಬರ್ತಾರೆ ದೇವಾಲಯ ನೋಡೋಣ. ಎಲ್ಲರೂ ಬಂದ್ರು, ನೋಡಿದೆವು. ಪ್ರತಿಯೊಬ್ಬರು ಎಷ್ಟು ಜನ, 2 ಬಸ್ ಜನ ಹೋಗಿದ್ರು, ಅವರೆಲ್ಲರೂ ದೇವಾಲಯವನ್ನ ನೋಡಿದ್ರು. ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು. ಕೊನೆಯ ದೇವಾಲಯ ಏನಿದೆ ವಿಜಯಪುರದ ಅರ್ಕೇಶ್ವರ ದೇವಾಲಯ, ಇದು ಏನು ತಲಕಾಡಿನ ಪಂಚಶಿವಾಲಯಗಳಿದಾವಲ್ಲ, 5 ಶಿವನ ದೇವಾಲಯಗಳು, ಅದರಲ್ಲಿ ಇದು ಒಂದು ಕೊನೆಯದು. ಗೋಕರ್ಣ ತೀರ್ಥದಲ್ಲಿ ಮಿಂದು 5 ಲಿಂಗಗಳನ್ನ ಒಂದೊಂದು ಸಾರಿ ಸಂದರ್ಶಿಸಿ ವೈದ್ಯೇಶ್ವರ ಲಿಂಗಕ್ಕೆ ವರದಿಯನ್ನೊಪ್ಪಿಸಿ ಸಂಜೆ ಮುಗಿಯುವುದರೊಳಗೆ ಪಂಚಲಿಂಗಗಳ ದರ್ಶನವನ್ನು ಪೂರೈಸಿದರೆ ಶ್ರದ್ಧಾವಂತನಾದ ಭಕ್ತನಿಗೆ ಮುಕ್ತಿ ದೊರಕುವುದೇ ನಿಜ. ಇದು ಹಿಂದೂಗಳ ನಂಬಿಕೆ. ಅಲ್ಲಿ ಗೋಕರ್ಣ ನದಿ ಹರಿಯುತ್ತೆ. ಫಸ್ಟಿಗೆ ಹೋದಲ್ಲಿ ಎಲ್ಲಿ ಸ್ನಾನ ಮಾಡಬೇಕು? ಗೋಕರ್ಣ ನದಿಯಲ್ಲಿ ಮೀಬೇಕು, ಸ್ನಾನ ಮಾಡಬೇಕು. ಆಮೇಲೆ 5 ಪಂಚಲಿಂಗ ದೇವಾಲಯಗಳನ್ನ ಭೇಟಿಯಾಗಬೇಕು. ಆಗ ಮಾತ್ರ ನಿಮಗೆ ಜೀವನದಲ್ಲಿ ಮೋಕ್ಷ, ಮುಕ್ತಿ ಸಿಗುತ್ತೆ ಎನ್ನುವಂಥದ್ದು ಹಿಂದೂಗಳ ಪರಮ ಶ್ರದ್ಧಾವಂತನಾದ ಭಕ್ತರಿಗೆ ನಂಬಿಕೆ ಇದೆ. ಈಗ ಮಧ್ಯಾಹ್ನವಾಗಿದೆ. ನೇಸರು ಬಾನಿನ ನಡುನೆತ್ತಿಯಿಂದ ಈಚೆಗೆ ಪಡುವಣಕ್ಕೆ ತಿರುಗಿ 2 ತಾಸಾಗಿದೆ. ಈಗ ಮಧ್ಯಾಹ್ನ ಆಗಿದೆ. ನೇಸರ ಅಂದ್ರೇನು? ಸೂರ್ಯ. ಬಾನಿನ ನಡುನೆತ್ತಿಯಿಂದ ಈಚೆಗೆ ಪಡುವಣಕ್ಕೆ ತಿರುಗಿ ಅಂದ್ರೆ ಮಧ್ಯಾಹ್ನ 2 ಗಂಟೆ ಆಗಿದೆ. ಸೂರ್ಯ ನಡುನೆತ್ತಿಯಿಂದ ಪಶ್ಚಿಮ ಕಡೆಗೆ ಹೋಗ್ತಾ ಇದ್ದಾನೆ, ಮುಳುಗೋದಕ್ಕೆ ಹೋಗ್ತಾ ಇದ್ದಾನೆ. 2 ತಾಸಾಗಿದೆ ಅಂದ್ರೆ ಹೆಚ್ಚು 3 ಗಂಟೆ ಸಮಯ. ನಾವೀಗ ಹೊಯ್ಸಳ ನಾಡಿನಲ್ಲಿ ಸಂಚರಿಸ್ತಾ ಇದ್ದೀವಿ. ಮಧ್ಯಾಹ್ನ 3 ಗಂಟೆ ಸಮಯ. ನಡುನೆತ್ತಿ ಅಂದ್ರೆ ಮಧ್ಯಾಹ್ನ 1 ಗಂಟೆ. ಪಡುವಣ ಅಂದ್ರೆ ಪಶ್ಚಿಮ ದಿಕ್ಕು. ಆ ಕಡೆ 2 ಗಂಟೆ ಆಗಿದೆ ಅಂದ್ರೆ
3 ಗಂಟೆ ಸಮಯ ತಲಕಾಡನ್ನು ಮುಗಿಸಿಕೊಂಡು ಈಗ ಹೊಯ್ಸಳೇಶ್ವರರ ನಾಡು ಅಂದ್ರೆ ಹಳೆಬೀಡು ಬೇಲೂರು ನೋಡೋದಕ್ಕೆ ಬಂದಿದ್ದಾರೆ. ಕಪಿಲಾ ನದಿಯನ್ನ ಆ ಕಡೆಗೆ ಬಿಟ್ಟು ಈಚೆಗೆ ಉತ್ತರಾಭಿಮುಖವಾಗಿ ಹೊರಟು ಮುಂದಕ್ಕೆ ಬಂದರೆ ಹೊಯ್ಸಳ ಬಲ್ಲಾಳರ ಅಭಿಮಾನದ ಕಲಾ ಸಂಪದವಾಗಿ ನಿಂತಿರುವ ಅನರ್ಘ್ಯ ವಾಸ್ತುಶಿಲ್ಪ ಕಲಾರತ್ನವನ್ನು ಕಾಣುತ್ತೇವೆ. ಅದೇ ಸೋಮನಾಥ ದೇವಾಲಯ. ವಿಷ್ಣುವರ್ಧನ ದೇವ ಕಟ್ಟಿಸಿದಂತಹ ಮತ್ತೊಂದು ಪ್ರಸಿದ್ಧವಾದ ದೇವಾಲಯ ಯಾವುದು? ಸೋಮನಾಥ ದೇವಾಲಯ. ಈಗ ಅಲ್ಲಿಗೆ ಬಂದಿದ್ದಾರೆ. ಇಟ್ಕೊಳ್ಳಿ. ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿ.